ಇಲ್ಲಿ ಗುರು ಕರಿಬಸವೇಶ್ವರಂದು ದೇವಸ್ಥಾನದ ರಥೋತ್ಸವ. ಇಲ್ಲಿಂದ ಏನು ವಿಶೇಷ ಅಂದರೆ ಮಹಿಳೆಯರೇ ತೇರು ಎಳೆಯೋದು ಪ್ರತಿ ವರ್ಷ. ನಾವು ಇನ್ನು ಮದುವೆಯಾಗಿ ನಮ್ದು ದಿನ 2 months ಆಯಿತು. ನಾವಿದೇ ಫಸ್ಟ್ ವರ್ಷ ಇದು ಅಟೆಂಡ್ ಮಾಡ್ತಿರೋದು. ಅಂದರೆ ಇಲ್ಲಿ ಅಷ್ಟೈಶ್ವರ್ಯ ಅವ್ರು ಅನ್ಕೊಂಡಿದ್ದೆಲ್ಲ ಈಡೇರುತ್ತೆ. ಅವರು ಏನು ಅನ್ಕೊಂಡಿರ್ತಾರೆ ಸಂತಾನ ಬಗ್ಗೆ ಆಗಲಿ ಅದೆಲ್ಲ ಈಡೇರುತ್ತೆ. ಎಲ್ಲ ಕಡೆ ನೋಡಿದ್ರೆ ಗಂಡು ಮಕ್ಕಳು ಹೇಳ್ತಾರೆ, ಇಲ್ಲಿ ಹೆಣ್ಮಕ್ಳು ಹೇಳ್ತಾರೆ. ಏನು ವಿಶೇಷತೆ ಅದು? ಇಲ್ಲ, ಇದಿಲ್ಲೇ ಇದೆ ಫಸ್ಟ್. ಈ ಸುತ್ತ ದಾವಣಗೆರೆ ಡಿಸ್ಟ್ರಿಕ್ಟ್ ಅಲ್ಲಿ, ಆಮೇಲೆ ಕರ್ನಾಟಕದಲ್ಲಿ ಇದೆ ಫಸ್ಟ್. ಇಲ್ಲಿ ಇದೇ ಊರಲ್ಲಿ ಫಸ್ಟ್ ಎಳೆಯೋದು. ಒಂಥರ ಸ್ಪೆಷಲ್ ಅನ್ಸುತ್ತೆ, ಖುಷಿ ಆಗುತ್ತೆ. ಮಹಿಳೆಯರು ಪಾಲ್ಗೊಳ್ತಾರಲ್ಲ ಅಂತ ಹೆಚ್ಚಿನ ಆದ್ಯತೆ, ಅವ್ರಿಗೆ ಜಾಸ್ತಿ ರೆಸ್ಪೆಕ್ಟ್ ಸಿಗುತ್ತೆ. ಇಲ್ಲಿ ಖುಷಿ ಆಗುತ್ತೆ. ಕವನ ಇಲ್ಲಿ ವಿಶೇಷ ಏನಂದ್ರೆ ಹೆಣ್ಮಕ್ಳು ತೇರು ಎಳೆಯೋದೇ ಇಲ್ಲಿ ವಿಶೇಷ. ಬೇರೆ ಕಡೆ ಎಲ್ಲ ಗಂಡ್ಮಕ್ಳು ಎಳೀತಾರೆ, ಅದು ನಾವೆಂದೂ ನೋಡಿರಲಿಲ್ಲ. ಇಲ್ಲಿ ನೋಡಿರೋದು ಇದೇ ಫಸ್ಟ್. ನಾವು ಬಂದಿರೋದು ಇನ್ನು 2 months ಆಯಿತು. ನಾವು ಬಂದಿರೋದು ಇಲ್ಲಿ ಫಸ್ಟ್ನೇ ವರ್ಷ ಆಗಿರೋದ್ರಿಂದ ನಮಗೂ ತುಂಬ ಖುಷಿ ಅನ್ನಿಸ್ತಿದೆ. ಹಾಗಾಗಿ ನಮಗೂ ತುಂಬ ಖುಷಿಯಾಗಿರೋದ್ರಿಂದ ಇಲ್ಲಿ ಇದು ತೇರು ಎಳೆಯೋದ್ರಿಂದ ಅಷ್ಟೈಶ್ವರ್ಯ ನಮಗೆ ಇಷ್ಟ ಬೇಡಿಕೆಗಳೆಲ್ಲ ಈಡೇರುತ್ತಂತೆ ನಾವು ಕೇಳಿರೋದ್ರಿಂದ ಹಾಗಾಗಿ ಬಂದಿದ್ದೀವಿ ತೇರು ಎಳೆಯೋದಕ್ಕೆ. ನಾವು ಅಂದ್ಕೊಂಡಿದ್ದೆಲ್ಲ ಈಡೇರುತ್ತೆ, ಸಂತಾನ ಭಾಗ್ಯ ಎಲ್ಲ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಮಗೂ ಅಷ್ಟನ್ನ ಗೊತ್ತಿಲ್ಲ. ಅಂತೆ ನಮ್ಮ ಯರಗುಂಟೆ ಸುಕ್ಷೇತ್ರದಲ್ಲಿ ಗುರು ಕರಿಬಸವೇಶ್ವರ ಸ್ವಾಮಿಯ ಗದ್ದಿಗೆ ಮಠದಲ್ಲಿ ಮಹಿಳೆಯರಿಂದ ರಥೋತ್ಸವವನ್ನು ನಡೆಸ್ತಾ ಇದ್ದೀವಿ. ಹಾಗೆಯೇ ಆ ಮಹಿಳೆಯರ ಹೊಟ್ಟೆಯಲ್ಲಿ ನಾವು ಉದಯಿಸಿದಂಥ ನಾವೆಲ್ಲರೂ ಕೂಡ ತಾಯಿಯನ್ನು ಸಂತೋಷ ಇಡೋದು ಆದ್ಯ ಕರ್ತವ್ಯ. ಇಲ್ಲಿ ಎಲ್ಲ ಮಹಿಳೆಯರಲ್ಲಿ ನನ್ನ ತಾಯಿಯನ್ನು ನಾನು ಕಾಣ್ತಾ ಇದ್ದೀನಿ. ತಾಯಿಯೇ ನನ್ನ ದೇವರಂತೂ ಬಾಯಲ್ಲಿ ಹೇಳಬಾರ್ದು. ಅವ್ರು ಏನಾದರೂ ಸಂತೋಷ ಪಡಿಸ್ಬೇಕಪ್ಪ ಅಂದರೆ ಆ ತಾಯಿಯ ಮಹತ್ವ ಮೊದಲೇ ಆದ್ಯತೆ ಕೊಡಬೇಕು. ಕೆಲವರು ಹೆಣ್ಮಕ್ಳನ್ನ ದೂರಿಟ್ಟು ಹಬ್ಬ ಆಚರಣೆಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಆ ರೀತಿ ಇಲ್ಲ. ಹೆಣ್ಣೆ ದೇವತೆ. ಆ ಹೆಣ್ಮಕ್ಕಳಲ್ಲಿ ಉದಯಿಸಿದ ನಾವುಗಳು ಆ ತಾಯಿಯನ್ನು ಸಂತೋಷ ಇಡಬೇಕು. ಆ ತಾಯಿಯನ್ನು ಸಂತೋಷ ಇಟ್ಟರೆ ನಾಡು ಸಮೃದ್ಧಿಯಾಗಿರುತ್ತೆ, ದೇಶ ಸಮೃದ್ಧಿಯಾಗಿರುತ್ತೆ. ಈ ನಾಡಿಗೆ ಒಳ್ಳೆಯ ಮಳೆ ಬೆಳೆಯೋ ಸಮೃದ್ಧಿ ಆಗಲಿ ಅಂತ ಕೂಡ ಆ ತಾಯಿಯನ್ನು ಸಂತೋಷಪಡಿಸಬೇಕಾಗಿ ಉದ್ದೇಶನ ನಮ್ಮ ಶ್ರೀಮಠದಲ್ಲಿ 15 ವರ್ಷದಿಂದ ನಾವು ರಥೋತ್ಸವನ ಆಚರಣೆ ಮಾಡ್ಕೊಳ್ಳೋದು ಬರ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣೀಭೂತರು ನೀವೇ. ಇಡೀ ಕರ್ನಾಟಕದಲ್ಲಿ ಎಲ್ಲ ಒಂದು ದಾವಣಗೆರೆ ಅಂದರೆ ಯರಗುಂಟೆ ಕ್ಷೇತ್ರ ಅಂದರೆ ಮಹಿಳೆಯರ ರಥ ಎಳೆಯೋದು ಅಂತಂದು ಅದಕ್ಕೆ ಕಾರಣೀಭೂತರು ಮೊದಲು ನೀವು. ಸಮಾಜದ 2 ಕಣ್ಣುಗಳು ನೀವು. ಪತ್ರಿಕಾ ಮಾಧ್ಯಮವಾಗಲಿ ದೃಶ್ಯ ಮಾಧ್ಯಮದರು ಇಲ್ಲೇನಪ್ಪ ಅಂದರೆ ಸಮಾಜದ 2 ಕಣ್ಣು. ಎಲ್ಲಿ ತಪ್ಪನ್ನು ಇರುತ್ತೋ ಅಲ್ಲಿ ನೀವು ಸರಿಪಡಿಸಲಿಕ್ಕೆ ಪ್ರಯತ್ನ ಪಡ್ತೀರಿ. ಇನ್ನೂ ಕೂಡ ನಿಮಗೂ ಕೂಡ ಆರೋಗ್ಯ ಭಾಗ್ಯ, ನಾಡಿನ ಜನತೆಗೆ ಮತ್ತು ರೈತರಿಗೆ, ದೇಶವನ್ನು ಆಳುವ ರಾಜ್ಯ ನಾಯಕರಿಗೆ, ದೇಶ ಆಳುವ ಪ್ರಧಾನಮಂತ್ರಿಗೆ, ಸೈನಿಕರಿಗೆ ಆರೋಗ್ಯ ಭಾಗ್ಯವನ್ನು ಆ ಕರಿಬಸವೇಶ್ವರ ನೀಡಲಿ ಅಂತ ನಾನು ಇಷ್ಟು ಹೇಳಿ ನಾನು ಮಾತಾಡ್ತೀನಿ.